ಮೈಸೂರಿಂದ ಲಕ್ಷ್ಮೀಶ್ ಅಂತ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಲಕ್ಷ್ಮೀಶ್ ನಮಸ್ಕಾರ. ಸರ್ ನಮಸ್ಕಾರ, ಚಂದನ್ ಶರ್ಮಾ ಸರ್. ನಮಸ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ನೀವು ಅಲ್ಲಿದ್ರಿ, ಇಲ್ಲಿ ಬಂದಿದ್ದೀರಾ, ಏನ್ ಪ್ರಾಬ್ಲಮ್ ಇಲ್ಲ. ಹೇಳಿ. ಪ್ರಾಬ್ಲಮ್ ನನಗೆ ಇವಾಗ ಆಗ್ತಾ ಇರೋದು, ನಮ್ಮ ಬೆಂಗಳೂರಿನಲ್ಲಿ ಇಂಥ ನಾಲಾಯಕಗಳು ನೀಚರ್ನೆಲ್ಲ ನಾವು ನೋಡ್ತಾ ಇದೀವಲ್ಲ ಅಂತ ನನಗ್ ಪ್ರಾಬ್ಲಮ್ ಆಗ್ತಾ ಇರೋದು. ನೀಚ್ ಲಾಯಕರಲ್ಲ ಇವರೆಲ್ಲ. ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇಶಕ್ಕೋಸ್ಕರ ಯಾರು ಓಡಾಡ್ತಾ ಇಲ್ಲ, ಅವ್ರವ್ರ ಸ್ವತಂತ್ರಕ್ಕೋಸ್ಕರ ಓಡಾಡ್ತಾ ಇದಾರೆ. ಅವ್ರವ್ರ ಸ್ವತಂತ್ರಕ್ಕೋಸ್ಕರನ? ಏನದ ಹಂಗಂದ್ರೆ? ಅಂದ್ರೆ ಅವ್ರವ್ರಿಗೆ ಏನೇನ್ ಬೇಕು ಅದ್ ಮಾಡ್ಕೋಸ್ಕರ ಓಡಾಡ್ತಾ ಇದಾರೆ. ಅಂದ್ರೆ ಈ ರಾಜಕೀಯ ಪ್ರೇರಿತ ಇದು. ರಾಜಕೀಯ ಪ್ರೇರಿತ? ಏನ್ ರಾಜಕೀಯ ಪ್ರೇರಿತ? ಈಗ ನೀವೇ ಹೇಳ್ತಾ ಇದ್ರಲ್ಲ, ಏನಕ್ಕೆ ಯಾರನ್ನ ಕೇಳಿದ್ರಿ ನೀವು ಫೋನ್ ಮಾಡಿ, ಏನಕ್ಕೆ ಅವನ್ ಅಷ್ಟೊತ್ತಿಗೆ ಬಂದ ಇಟ್ಬಿಟ್ಟು ಹೋದ, 1 hour ಆಯ್ತು ಎಲ್ಲ ಆಯ್ತು ಅಂತ ಕೇಳ್ತಾ ಇದ್ರಿ ನೀವು. ಅದ ಮುಂಚೆನೆ ಮಾಡ್ಬೇಕು ಅಂದ್ರೆ ಎಲ್ಲ ಸೆಕ್ಯೂರಿಟಿ ಎಲ್ಲ ಇರುತ್ತಲ್ವಾ, ಯಾಕಾಗಿಲ್ಲ, ಯಾಕೆ ಆಕ್ಷನ್ ತಗೊಂಡಿಲ್ಲ ಅವ್ರ ಬಗ್ಗೆ? ಇದು ದೇಶಕ್ಕೋಸ್ಕರ ಓಡಾಡ್ತಾ ಇರೋರಲ್ಲ. ರೈಟ್ ಲಕ್ಷ್ಮೀಶ್, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಕರೆಗಳು ಬರ್ತಿದ್ದಾವೆ, ನಾವು ಸಾಧ್ಯವಾದರೆ ಒಂದೊಂದನ್ನೇ ಆಗಾಗ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. FSL ತಜ್ಞರು ಡಾಕ್ಟರ್ BN ಫಣೀಂದ್ರ ನಮ್ಮೊಟ್ಟಿಗೆ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಫಣೀಂದ್ರ ಸರ್ ನಮಸ್ಕಾರ, ಚಂದನ್ ಶರ್ಮಾ ವಿಸ್ತಾರ ನ್ಯೂಸ್ನಿಂದ. ನಮಸ್ಕಾರ. ಈಗ ನನಗೆ ನಿಮ್ಮಿಂದ ಒಂದು ಸ್ವಲ್ಪ ಮಾಹಿತಿ, ಈಗ ಮುಂದೇನು ಅಂತ 4 ಜನರನ್ನ ವಶಕ್ಕೆ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಮುಂದೆ ಪೊಲೀಸರ ತನಿಖೆ ಆಯಾಮ FSL ಏನ್ ಮಾಡುತ್ತೆ ಇವಾಗ? ಯಾಕಂದ್ರೆ FSL 9:45 ಅಷ್ಟೊತ್ತಿಗೆ ನೆನ್ನೆ ಬಂದು ಒಂದಿಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋದ್ರು ಪಾಪ ಅವ್ರು ಅಲ್ಲಿಂದ. ಸೊ ಮುಂದೆ ಏನಾಗುತ್ತೆ, ತನಿಖೆ ಹೇಗೆ ನಡೆಯುತ್ತೆ ದಯಮಾಡಿ. ಇಂಥ ಪ್ರಕರಣಗಳಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗುತ್ತೆ. ಮೊದಲನೇದಾಗಿ ಅವ್ರು ಏನ್ ಸಸ್ಪೆಕ್ಟ್ಸ್ ಅವ್ರು ಐಡೆಂಟಿಫೈ ಮಾಡಿದ್ದಾರೆ, ಅವ್ರಗಳ ಒಂದು ಡಿಜಿಟಲ್ ಡಿವೈಸ್ ಗಳು ಏನಿರುತ್ತೆ ಅದರಲ್ಲಿ ಸಾಕಷ್ಟು ಮಾಹಿತಿ ಸಿಗುವಂತ ಒಂದು ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಮೊಬೈಲ್ ಫೋನ್ ಏನ್ ಯೂಸ್ ಮಾಡ್ತಾರೆ, ಅಥವಾ ಅವರು ಎಲ್ಲಿ ಓಡಾಡಿದ್ರು, ಯಾವ ಲೊಕೇಶನ್ ಅಲ್ಲಿ ಇದ್ರು ಅವರು, ಓಕೆ, ಸೊ ಅದನ್ನೆಲ್ಲ ಅವ್ರು ಕಲೆ ಹಾಕ್ತಾರೆ. ಮತ್ತೆ ಅವ್ರು ಯಾರು 3 ಸಸ್ಪೆಕ್ಟ್ಸ್ ಅಂತ ಐಡೆಂಟಿಫೈ ಮಾಡಿದ್ದಾರೆ, ಅವ್ರಗಳ ಒಬ್ರ ಮಧ್ಯದಲ್ಲಿ ಯಾವ್ದು ಕೋಆರ್ಡಿನೇಷನ್ ಇತ್ತಾ, ಎಲ್ಲರೂ ಇಂಡಿವಿಜುವಲ್ ಆಗಿ ಸಸ್ಪೆಕ್ಟ್ ಆಗಿದಾರಾ, ಅದನ್ನೆಲ್ಲ ಇನ್ ಮುಂದೆ ಚೆಕ್ ಮಾಡ್ತಾ ಹೋಗ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದಿಸ್, ಆನ್ ದ ಬೇಸಿಸ್ ಆಫ್ ದ ಎಕ್ಸ್ಪ್ಲೋಷನ್ ಎಸ್ಟರ್ಡೇ, ಅದಕ್ಕೆ ಯೂಸ್ ಮಾಡಿರುವಂತ ಇಂಗ್ರೀಡಿಯೆಂಟ್ಸ್ ಏನು, ಅದು ಎಲ್ಲಿ ಪ್ರೊಕ್ಯೂರ್ ಮಾಡಲಾಗಿತ್ತು, ಅದ್ರ ಬಗ್ಗೆ ಇನ್ನೊಂದು ಪ್ಯಾರಲ್ ಇನ್ವೆಸ್ಟಿಗೇಷನ್ ಆಗ್ತಾ ಹೋಗುತ್ತದೆ. ಸೊ ಅವರ ಡಿಜಿಟಲ್ ಡಿವೈಸಸ್ ಲೈಕ್ ಮೊಬೈಲ್ ಫೋನ್ಗಳು ಮತ್ತು ಅವ್ರು ಏನೇನು ಬಳಸಿದ್ದಾರೆ ಕಮ್ಯುನಿಕೇಶನ್ಗೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಿ ಇವಾಗ? ಖಂಡಿತ. ಓಕೆ, ಈಗ ಅದನ್ನು ಹೊರತುಪಡಿಸಿ FSL ತಜ್ಞರು ಆ ಘಟನೆ ನಡೆದಂತ ಜಾಗಕ್ಕೆ ಬಂದು ಸಾಮಾನ್ಯವಾಗಿ ಯಾವ್ಯಾವ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಯಾವ ರೀತಿ ತನಿಖೆ ನಡೆಸ್ತಾರೆ ಅಂತ ಐ ಆಮ್ ಜಸ್ಟ್ ಕ್ಯೂರಿಯಸ್. ಸರ್, ಒಂದು ಎಕ್ಸ್ಪ್ಲೋಷನ್ ಆದಾಗ ಅದಕ್ಕೆ ಮೇನ್ ಆಗಿ ಯೂಸ್ ಮಾಡುವಂತ, ಎಕ್ಸ್ಪ್ಲೋಷನ್ ಆದಾಗ ಯಾವ ಜಾಗದಲ್ಲಿ ಅದು ಎಕ್ಸ್ಪ್ಲೋಷನ್ ಆಗಿದೆ ಅಂತ ಫಸ್ಟ್ ನೋಡ್ತೀವಿ ನಾವು. ಆ ಜಾಗದಲ್ಲಿ ನಮಗೆ ಒಂದು ಕ್ಯಾಟಗರಿ ಎವಿಡೆನ್ಸ್ ಗಳು ಸಿಗ್ತಾ ಹೋಗುತ್ತೆ. ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಒಂಚೂರು ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ ದಯಮಾಡಿ ಪ್ಲೀಸ್. ಎಷ್ಟು ಕೆಜಿ ಎಕ್ಸ್ಪ್ಲೋಸಿವ್ ಇಟ್ಕೊಂಡ್ರೆ ಎಷ್ಟು ರೇಂಜ್ ತನಕ ಎಫೆಕ್ಟಿವ್ ರೇಂಜ್ ಕೊಡುತ್ತದು, ಮತ್ತೆ ಯಾವ ತರ ಇಂಗ್ರೀಡಿಯಂಟ್ ಯಾವ ತರ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿದ್ದಾರೆ ಮೇಡಮ್ ಅಂತ ಅವ್ರ ನಂತರ ಕಲೆ ಆಗ್ತಾ ಹೋಗ್ತಾರೆ ಅವರು. ಎವ್ರಿ ಆಬ್ಜೆಕ್ಟ್ ಇನ್ ದ ಕ್ರೈಮ್ ಸೀನ್ ಇದೆಯಲ್ಲ, ಅದನ್ನ ಅವ್ರು ಒಂದೊಂದು ಕ್ಯಾಟಗರಿ ಎವಿಡೆನ್ಸ್ ಗೋಸ್ಕರ ಅಂತ ಹಲವಾರು ಅದರ ಆರ್ಟಿಕಲ್ ಐಡೆಂಟಿಫೈ ಮಾಡಿ ತಗೊಂಡು ಹೋಗಿರ್ತಾರೆ. ಅಂಡ್ ಅಲ್ಟಿಮೇಟ್ಲಿ ಟು ಆನ್ಸರ್ ದ ಕ್ವಶನ್, ವಾಟ್ ಈಸ್ ದ ಎಕ್ಸ್ಪ್ಲೋಸಿವ್, ವಾಟ್ ಕುಡ್ ಬಿ ದ ಕ್ವಾಂಟಿಟಿ, ಅದೆರಡನ್ನ ಮಾಡ್ಲಿಕ್ಕೋಸ್ಕರ ಅವರು ಅಲ್ಲಿ ಕ್ರೈಮ್ ಸೀನ್ ತಗೊಂಡು ಹೋಗಿರ್ತಾರೆ. ಇಂಥ ಎಕ್ಸ್ಪ್ಲೋಸಿವ್ಗಳು ಇಂತಿಂಥ ಕಡೆಗಳಲ್ಲಿ ಮಾತ್ರ ಸಿಗುತ್ತೆ, ಇಂತಿಂಥವ್ರು ಸಪ್ಲೈ ಮಾಡ್ತಾರೆ ಅನ್ನುವುದನ್ನ ಪತ್ತೆ ಹಚ್ಚಿ ಆ ರೂಟ್ ಏನಿದೆ ಆ ರೂಟ್ನ ಪತ್ತೆ ಹಚ್ಚಬಹುದಾ ಪೊಲೀಸರಾಗ್ಲಿ ಅಥವಾ NIA ತಂಡವಾಗ್ಲಿ ಅಥವಾ FSL ಆಗ್ಲಿ ಬೇರೆ ಯಾರೇ ಆಗ್ಲಿ? ಈಗ ಎನಿ ಆರ್ಟಿಕಲ್ ಅದರ ಒಂದು ಟ್ರಯಲ್ ಏನಿದೆ ಅದು ಖಂಡಿತವಾಗ್ಲಿ ಎಷ್ಟು ಎಲ್ಲಾ ಕೇಸ್ಗಳಲ್ಲೂ ಸಾಕಷ್ಟಾಗಿ ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಮಾಡ್ಕೊಂಡ್ ಬಂದಿವೆ. ಸೊ ಈ ಕೇಸ ಕೂಡ ಖಂಡಿತವಾಗ್ಲೂ ಅವರು ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಇದರಲ್ಲಿ. ಓಕೆ. ಸೊ ಯೂಶುವಲಿ ನಮಗೆ FSL ನ ರಿಪೋರ್ಟು
ಬರುವುದಕ್ಕೆ ಸರ್ಕಾರದಿಂದ ಇಂತಿಂತನ್ನ ಬಳಸಿದ್ರು, ಈ ತರ ಮಾಡಿದ್ರು, ಈ ತರದ ಕೃತ್ಯ ಅಂತ ಗೊತ್ತಾಗೋದಕ್ಕೆ ಈಗ ನೆನ್ನೆಯಿಂದ ಹಿಡಿದು ಎಷ್ಟು ದಿನದ ಕಾಲಾವಕಾಶ ಬೇಕಾಗುತ್ತೆ ಇಂಥ ಪ್ರಕರಣಗಳಲ್ಲಿ, ಗಂಭೀರ ಕೇಸಸ್ಗಳಲ್ಲಿ? ಸಾಮಾನ್ಯ ಕೇಸಸ್ ಗಂಭೀರ ಪ್ರಕರಣ ಅನ್ನೋದಕ್ಕಿಂತ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅದು ಕೇಸ್ ರಿಲೇಟೆಡ್ ನಮ್ಗೆ ಸಂಬಂಧ ಬರೋದಿಲ್ಲ. ಓನ್ಲಿ ವಿ ಡಿಸ್ಕಸ್ ಅಬೌಟ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ದ ಸ್ಯಾಂಪಲ್ಸ್ ಫಾರ್ ಎಕ್ಸಾಮಿನೇಷನ್. ಏನೇನ್ ಬಳಸಿದ್ರು ಅಂತ, ಹೇಗ್ ಸ್ಫೋಟ ಆಯ್ತು, ಏನೇನ್ ಬಳಸಿದ್ರು, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬೇಸಿಸ್ ಮೇಲೆ ಕೆಲವು ಕೇಸ್ಗಳಲ್ಲಿ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಕ್ವಾಂಟಿಟಿ ಬೇಕಿರುತ್ತೆ, ಕೆಲವು ಕೇಸ್ಗಳಲ್ಲಿ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಕ್ವಾಲಿಟಿ ಆಫ್ ದ ಸ್ಯಾಂಪಲ್ ಸಾಕಾಗಿರುತ್ತೆ. ಸೊ ನೆನ್ನೆ ಸಿಕ್ಕಂತ ಸ್ಯಾಂಪಲ್ಗಳು ಯಾವ ಕ್ವಾಲಿಟಿನಲ್ಲಿದೆ, ಯಾವ ಕ್ವಾಂಟಿಟಿನಲ್ಲಿದೆ, ಅದು ಎಕ್ಸಾಮಿನೇಷನ್ ಮಾಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಜನರಲ್ ಸೆನ್ಸ್ ಒಂದು ಅಂದಾಜಾಗಿ ಒಂದು 10 ರಿಂದ 15 ದಿನಗಳ ಕಾಲ ಟೈಮ್ ಹಿಡಿಬಹುದು. ಅಂದ್ರೆ ನೀವು ಹೇಳ್ತಾ ಇರೋದು ಅವರು ದೊಡ್ಡ ಮಟ್ಟದ ಬ್ಲಾಸ್ಟ್ಗೆ ಪ್ಲಾನ್ ಮಾಡಿದ್ರಾ ಅಥವಾ ಸಣ್ಣ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರಾ, ಈ ತರದ್ದೆಲ್ಲ? ಈಗ ಇಲ್ಲ, ದಟ್ ಇಸ್ ಇರೆಸ್ಪೆಕ್ಟಿವ್. ಅದು ಎಷ್ಟು ದೊಡ್ಡ ಮಟ್ಟಿಗೆ ಮಾಡಿದ್ರೆ ಚಿಕ್ಕ ಮಟ್ಟಿಗೆ ಮಾಡಿದ್ರೆ ಅದು ಬೇರೆ ವಿಚಾರ. ಸೈಂಟಿಫಿಕ್ ಅನಾಲಿಸಿಸ್ ಬರುವಂತದ್ದು ಯಾವ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿದ್ದಾರೆ, ಯಾವ ಕ್ವಾಂಟಿಟಿ ಇಟ್ಟಿದ್ರು ಅಷ್ಟೇನೆ. ಮಿಕ್ಕಿದ್ದು ಪರ್ಸನಲ್ಗೆ ಸಂಬಂಧಪಟ್ಟ ವಿಚಾರ, ಎಲ್ಲಿ ತಗೊಂಡು ಏನು ಪ್ಲಾನ್ ಮಾಡಿದ್ರು ಅದು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದು ಪೊಲೀಸ್ ಮಾಡಬೇಕಾಗುತ್ತೆ, FSL ಸಂಬಂಧ ಅಲ್ಲ ಅದಕ್ಕೆ. ಓಕೆ, ಈ ಟೈಮರ್ ಬಾಂಬ್ ಅನ್ನ ಇಟ್ಟಿದ್ರು ಅಂತ, ಈ ಟೈಮರ್ ಬಾಂಬ್ ನ ಇಟ್ಕೊಂಡ್ ಬಂದ ಅವನು ಬಸ್ನಲ್ಲಿ ಬಂದ ಅಂತ ನನಗೊಂದು ಭಯ ಶುರುವಾಯ್ತು. ಅವನು ಆ ಟೈಮರ್ ಬಾಂಬ್ ಅದು ಎಷ್ಟು ಗಂಟೆಗೆ ಇಟ್ಟಿದ್ನೋ ನನಗೆ ಗೊತ್ತಿಲ್ಲ. ಅದೇನು ಆ ಟೈಮ್ ನೋಡಿ ಆ ಟೈಮಲ್ಲಿ ಅದು ಇನಿಷಿಯೇಟ್ ಆಗಿ ಸ್ಫೋಟಗೊಳ್ಳೋದಾ, ಅದು ಹೇಗೆ? ಅದು ಬಸ್ನಲ್ಲೇ ಸ್ಫೋಟ ಆಗ್ಬಿಟ್ಟಿದ್ರೆ ಇನ್ನು ಎಷ್ಟು ದೊಡ್ಡ ದುರಂತ ಆಗ್ಬಿಡಬಹುದಾಗಿತ್ತು ಅಂತ ನನಗೆ ಇವಾಗ ಭಯ ಆಗ್ತಾ ಇರೋದು. ಪಣೀಂದ್ರ ಸರ್, ಟೈಮರ್ ಸೆಟ್ ಮಾಡ್ಬೇಕಾದ್ರೆ 2 ಟೈಮರ್ ಸೆಟ್ ಮಾಡ್ಬೋದು. ಒಂದು ಏನೋ ಪ್ರಾಸ್ಪೆಕ್ಟ್, ಇನ್ನೊಂದು ಸ್ಟಾಪ್ ಕ್ಲಾಕ್, ಐ ಮೀನ್ ಸ್ಟಾಪ್ ವಾಚ್. ಓಕೆ, 2 ತರ ಸೆಟ್ ಮಾಡ್ಬೋದು. ಅಂದ್ರೆ ಇಫ್ ಈ ನೆನ್ನೆ ನೋಡುವಂತ ಪ್ರಕರಣದಲ್ಲಿ ಬಿಕಾಸ್ ದೇರ್ ವಾಸ್ ನಥಿಂಗ್ ವಿಚ್ ವಾಸ್ ಲೈಕ್ ಟೈಮ್ ಸ್ಟ್ಯಾಂಪ್ ಮೇಂಟೈನ್ ಮಾಡೋದಕ್ಕೋಸ್ಕರ ಅದಕ್ಕೆ ಏನು ಇರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ದ ಮೋರ್ ಪ್ರಾಬಿಲಿಟಿ ಇಸ್ ದಟ್ ಕೌಂಟ್ ಡೌನ್ ಸ್ಟಾಪ್ ಕ್ಲಾಕ್ ಅಂತ ಹೇಳ್ತೀವಿ ನಾವು, ಅದನ್ನ ಸೆಟ್ ಮಾಡಬಹುದು. ಒಂದು ಅರ್ಧ ಗಂಟೆಗೋ 1 ಅವರ್ಗೋ ಸೆಟ್ ಮಾಡ್ಬಿಟ್ಟು when it is activated then start counting backwards. ಯಾವಾಗ 0000 ಆಗುತ್ತೆ ಅವಾಗ ಅದು ಬ್ಲಾಸ್ಟ್ ಆಗೋದು ಸೆಟ್ ಮಾಡಿರಬಹುದು. ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಹಾಗೆ. 10 9 8 7 6 5 4 3 2 1 0 ಆ ತರ. ಓಕೆ ಓಕೆ ಸರ್, ಲೆಟ್ಸ್ ಸಿ ದಟ್ ದೀಸ್ ಕ್ರಿಮಿನಲ್ಸ್ ಆರ್ ಬ್ರೂಟಲಿ ಪನಿಷ್ಡ್. ಆಮೇಲೆ ಇದರ ಹಿಂದೆ ಇರುವ ಬೇರೆ ಎಲ್ಲರೂ ಕೂಡ ಹೊರಗೆ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಅಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.